ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾಡುವಂತ ನಿಮ್ಮ ಮನೆ ಮಗ. ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯನ ತಗೊಬಂದಿದ್ದೀನಿ. ಪ್ರತಿಯೊಬ್ಬರು ಸುಧಾ ಈ ವಿಡಿಯೋನ ಕೊನೆವರೆಗೂ ಸುಧಾ ನೋಡಿ. ಯಾಕಂದ್ರೆ ನಾವೆಲ್ಲರೂ ಸುಧಾ ಜಾಗೃತರಾಗಬೇಕು. ಜಾಗೃತರಾಗ್ಲಿಲ್ಲ ಅಂದ್ರೆ ಲಾಸ್ಟ್ಗೆ ನಮ್ಮ ಜೀವನವೇ ತುಂಬಾ ಕಷ್ಟ ಆಗತ್ತೆ. ಈಗ ಭ್ರಷ್ಟಾಚಾರ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿಂದ ಎಲ್ಲಿವರೆಗೂ ಈ ಭ್ರಷ್ಟಾಚಾರ ಅನ್ನೋದು ಕೈ ಚಾಚಿಕೊಂಡಿದೆ. ಓಕೆ, ಇದಕ್ಕೆಲ್ಲ ಓಕೆ ಸ್ಟಾರ್ಟ್ಅಪ್ ಎಲ್ಲಿಂದ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, KPSC ಏನು ಎಕ್ಸಾಮ್ ಬರ್ದಿದ್ದಾರೆ, ಲೀಕೇಜ್ದು ಒಂದು ಹಗರಣ ಅಂತ ಹೇಳ್ತಾರೆ. ಓಕೆ, ಇದು ಒಂದು ಹಗರಣ ಆದರೆ ಓಕೆ ಅಲ್ಲಿಂದ ಸ್ಟಾರ್ಟ್ ಆಗತ್ತಲ್ಲ, ಅದಕ್ಕಿಂತ ಡಬಲ್ ತ್ರಿಬಲ್ ದೊಡ್ಡ ಹಗರಣ ಅಂದ್ರೆ ಈ ನೇಮಕಾತಿ. ನೋಡಿ, ಯಾರ್ಯಾರೆಲ್ಲ ಈ ಎಕ್ಸಾಮ್ ಅನ್ನ ಬರ್ದಿರೋಂಥ ವ್ಯಕ್ತಿಗಳಿಗೆ ಓಕೆ ತುಂಬಾ ಟ್ಯಾಲೆಂಟ್ ಇದೆ, ಎಕ್ಸಾಮ್ ಬರ್ದಿದ್ದಾರೆ, ಅವ್ರಿಗೆ ಉದ್ಯೋಗ ಸಿಗೋದು ತುಂಬಾನೇ ಕಷ್ಟ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾರ್ದು ಒಂದ್ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದಿದೆ ಮತ್ತೆ ಯಾರು ಒಂದ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದಾರೆ, ಅವ್ರನ್ನ ಹುಡುಕಿ ರಿಸರ್ಚ್ ಮಾಡಿ, ನೋಡಿಯಪ್ಪ ನಿಮ್ದು ಮಾರ್ಕ್ಸ್ ಇಷ್ಟು ಬಂದೈತೆ, ಓಕೆನಾ, ನೀವು ಓಕೆ ಕೆಲಸ ಗಟ್ಟಿಸ್ಕೋಬೇಕಂದ್ರೆ ತಗೋಬೇಕಂದ್ರೆ ಇಷ್ಟು ದುಡ್ಡನ್ನ ನೀವು ಕೊಡ್ಬೇಕು ಅಂತ ಡಿಮ್ಯಾಂಡ್ ಅನ್ನ ಇಕ್ಕಿರ್ತಾರೆ. ಅಂದ್ರೆ ಎಷ್ಟು ಲಕ್ಷ? 60 ಲಕ್ಷ 70 ಲಕ್ಷ. ಅಂದ್ರೆ ಲೆಕ್ಕ ಮಾಡ್ಕೊಳ್ಳಿ, ಇನ್ನನ್ನ ಒಳ್ಳೊಳ್ಳೆ ಪೋಸ್ಟ್ಗಳಿಗೆ 1 ಕೋಟಿ 1.5 ಕೋಟಿ ಈ ತರ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿಂದ ಭ್ರಷ್ಟಾಚಾರ ಸ್ಟಾರ್ಟ್ ಆಗುತ್ತೆ. ಓಕೆ, ಆ ವ್ಯಕ್ತಿ ಓಕೆ ನಾನು ಅದಕ್ಕೆ ಕೊಡಕ್ ರೆಡಿ ಇಲ್ಲ, ಓಕೆ ನಾನು ಲಂಚ ಕೊಟ್ಟು ಸೇರ್ಕೊಳ್ಳಲ್ಲ ಅಂದ್ರೆ ಅವನಿಗೆ ಉದ್ಯೋಗನೇ ಸಿಗೋದಿಲ್ಲ. ಓಕೆ, ಯಾರು ಲಂಚ ಕೊಟ್ಟಿ ಓಕೆ ಉದ್ಯೋಗಕ್ಕೆ ಬರ್ತಾರೆ, ಅದೊಂದು ಪ್ಯೂರ್ ಬಿಸ್ನೆಸ್ ಆಗುತ್ತೆ. ಓಕೆ, ಈಗ 1 ಕೋಟಿ ಹಾಕಿದಾನೆ ಅಂದ್ರೆ ಅವನು 1 ಕೋಟಿ ಯಾರಿಂದ ಎತ್ತದ ದುಡ್ಡನ್ನ? ಅದು ನಮ್ಮಂತ ನಿಮ್ಮಂತ ಅಮಾಯಕರಿಂದ ದುಡ್ಡು ಪೀಗೋದನ್ನ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿಂದ ನಿಜವಾದಂತ ಭ್ರಷ್ಟಾಚಾರ ಸ್ಟಾರ್ಟ್ ಆಗತ್ತೆ. ಇದಕ್ಕೂ ಮೇನ್ ಕಡಿವಾಣ ಬೀಳ್ಬೇಕಾಗತ್ತೆ. ಓಕೆ, ಇದಕ್ಕೆ ಈಗ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾ ಇದಾರಲ್ಲ, ಇದಕ್ಕೂ ಸುಧಾ ನಮ್ಮ ಕರ್ನಾಟಕದಲ್ಲಿ DK ಶಿವಕುಮಾರ್ ಸಾಹೇಬ್ರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡ್ಬೇಕು. ಯಾಕೆ ಅಂದ್ರೆ, ಒಬ್ಬ ಓದಿದಂತ ವ್ಯಕ್ತಿಗೆ ಓಕೆನಾ ಫೋನ್ ಮಾಡಿ 60 ಲಕ್ಷ 70 ಲಕ್ಷ ನೀವು 1 ಕೋಟಿನ ನೀವು ಬೇಡಿಕೆ ಇಡ್ತೀರಾ, ಡಿಮ್ಯಾಂಡ್ ಇಡ್ತೀರಾ ಅಂದ್ರೆ ಓಕೆ ಅವನು ಪೋಸ್ಟ್ಗೆ ಬಂದಂತ ವ್ಯಕ್ತಿ ಏನ್ ಮಾಡ್ತಾನೆ? ಓಕೆ ಲಂಚ ಕೊಟ್ಬಿಟ್ಟು ಬಂದಿರ್ತಾನೆ. ಅವನು ಹಾಕಿರೋದು ಬಂಡವಾಳ, ಅದೊಂಥರ ಬಿಸ್ನೆಸ್, ಪ್ಯೂರ್ ಬಿಸ್ನೆಸ್. ಬಂಡವಾಳ ಬಂದಿರ್ತಾನೆ, ಅವನೇನ್ ಮಾಡ್ತಾನೆ? ಬಂಡವಾಳ ಎತ್ತಬೇಕು ಅಂದ್ರೆ ಏನ್ ಮಾಡ್ತಾನೆ? ಯಾರಿಂದ ಎತ್ತುತ್ತಾನೆ? ನಮ್ಮಂತ ನಿಮ್ಮಂತ ಯಾರು ಅಮಾಯಕರು ಹೋಗ್ತಾರೆ, ಏನೋ ಪ್ರಾಬ್ಲಮ್ ಅಂತ ಹೋಗ್ತಾರೆ, ಓಕೆನಾ, ಏನು ಗೌರ್ಮೆಂಟ್ ಕಚೇರಿ ಅಂತ ಬರ್ತಾರೆ, ನೋಡಪ್ಪ ಇಷ್ಟು ಕೊಟ್ರೆ ನಾನು ನಿಂಗೆ ಕೆಲಸ ಮಾಡ್ಕೊಡ್ತೀನಿ, ಇಷ್ಟು ಕೊಟ್ರೆ ಒಂದು ಸೈನ್ ಹಾಕೊಡ್ತೀನಿ, ಇಷ್ಟು ಕೊಟ್ರೆ ನಿಂದು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿ ದುಡ್ಡನ್ನ ಪೀಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದರಲ್ಲೂ ಸುಧಾ ಇವತ್ತು ಯಾವ ಕಡೆ ಲಂಚ ಇಲ್ಲ ಹೇಳಿ? ಒಂದು ಗ್ರಾಮ ಪಂಚಾಯತಿಗೆ ಹೋಗಿ, ಅಲ್ಲೂ ಸುಧಾ ಲಂಚ ತೆಗೆದುಕೊಳ್ತಾರೆ. ಒಂದು ರಿಜಿಸ್ಟರ್ ಆಫೀಸರ್ಗೆ ಹೋಗಿ ಓಕೆ ಒಂದು ಖಾತೆ ಮಾಡಿಸ್ಬೇಕು ಅಂತ ಹೋಗಿ, ಅಲ್ಲೂ ಸುಧಾ ಲಂಚ ತೆಗೆದುಕೊಳ್ತಾರೆ. ಓಕೆ, ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಅಲ್ಲೂ ಲಂಚ. ಓಕೆನಾ, ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ, ಅಲ್ಲೂ ಲಂಚ. ಒಂದು ರೋಡು ಕಾಂಟ್ರಾಕ್ಟ್ ಮಾಡಿಸ್ಲಿ, ಅಲ್ಲೂ ಲಂಚ. ಓಕೆ, ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಗೂ ಹೋಗಿ, ಅಲ್ಗೂ ಲಂಚ ಇದೆ. ಇವತ್ತು ಎಲ್ಲಿಲ್ಲ ಲಂಚ ಹೇಳ್ರಿ? ಓಕೆ, ಇದಕ್ಕೆ ಈ ಲಂಚಕ್ಕೆ ಯಾರಪ್ಪ ಹೊಣೆಗಾರರು ಅಂದ್ರೆ ಎಲ್ಲರೂ ಸುಧಾ ಷೇರುದಾರರೇ. ಅಂದ್ರೆ ನಾವು ನೀವುಗಳು ಸೇರುನು ಸುಧಾ. ಯಾಕೆ ನಾವು ನೀವು ಸೇರ್ಕೊಳ್ತೀವಿ ಅಂದ್ರೆ, ಅವ್ರು ಓಟ್ ಹಾಕ್ಬೇಕಾದಾಗ 500 1000 1,000 ಎಲ್ಲ ಕೊಟ್ಟಾಗ ನಾವು ಇಸ್ಕೊಳ್ತೀವಲ್ವಾ, ಅದಕ್ಕೆ ನಾವು ಸುಧಾ ಪಾಲುದಾರರೇ. ಹಾಗಾಗಿ ನಾವು ಹೋಗಿ ಯಾರನ್ನು ಕೇಳಕ್ಕಾಗಲ್ಲ. ಇದು ಪರಿವರ್ತನೆ ಆಗ್ಬೇಕಾರದು ನಮ್ಮ ನಿಮ್ಮಗಳಿಂದಾನೇ ಹೊರತು ಓಕೆ ನೀವ್ಯಾರು ಸುಧಾ
ದುಡ್ಡು ಇಸ್ಕೋಬೇಡಿ, ನಮ್ಗೆ ಬೇಡಪ್ಪ ದುಡ್ಡು. ಓಕೆನಾ, ನಮ್ಮೂರ್ಗೆ ಏನ್ ಕೆಲಸ ಮಾಡಿಸ್ತೀಯಾ, ನಮ್ ರೋಡ್ಗೆ ಏನ್ ಕೆಲಸ ಮಾಡ್ತೀಯಾ, ನಮ್ ಏರಿ ಏನೇ ಕೆಲಸ ಮಾಡಿಸ್ತೀಯಾ, ನಮ್ಮೂರ್ಗೆ ಯಾವ್ದು ಕಾಲೇಜ್ ತಗೋಬರ್ತೀಯಾ. ಓಕೆ, ಈ ತರ ನೀವು ಕೇಳಿದ್ಯಾ ಅದಲ್ಲಿ. ಓಕೆನಾ, ಸೊ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ. ಲಂಚ ನಿಲ್ಬೇಕಂದ್ರೆ ನಿಮ್ಗಳಿಂದನೇ ಲಂಚ ನಿಲ್ಬೇಕು. ಜೊತೆಗೆ ಪ್ರತಿಯೊಬ್ರು ಸುಧಾ ಕ್ವಶನ್ ಮಾಡೋದನ್ನ ಕಲಿಬೇಕು. ನೀವು ಕ್ವಶನ್ ಮಾಡೋದನ್ನ ಕಲೀಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸುಧಾ ಓಕೆ ಲಂಚ ಅನ್ನೋದು ನಿಲ್ಲೋದಿಲ್ಲ. ಓಕೆ, ನಾವು ಕೊಡ್ತೀವಿ, ಅವ್ರು ಈಸ್ಕೊಳ್ತಾರೆ. ನಮ್ ಕೆಲ್ಸ ಆಗ್ಬೇಕು, ಅರ್ಜೆಂಟ್ ಕೆಲಸ ಆಗ್ಬೇಕು. ಅದೇ ನೀವು ಕ್ವಶನ್ ಮಾಡೋದನ್ನ ಯಾಕಪ್ಪ ಲಂಚ ತಗೊಳ್ತೀಯಾ ಅಂತ ಹೇಳಿ ಒಂದು ಕ್ವಶನ್ ಅನ್ನ ನೀವು ಕೇಳಿದ್ಯಾ ಅದಲ್ಲಿ, ಖಂಡಿತವಾಗಿಯೂ ಓಕೆ 100% ಮಾಡೋದಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 80% ಅನ್ನಾದ್ರೂ ಅವಾಯ್ಡ್ ಮಾಡ್ಬೋದು. ಯಾಕಂದ್ರೆ ನಾವೆಲ್ಲ ಚಾಪೆ ತೊಳಗಡೆ ತುರಿದ್ರೆ ಅವ್ರು ರಂಗಾರಿ ತೊಳಗಡೆ ತೂರಂತವ್ರು ಇರ್ತಾರೆ. ಯಾಕಂದ್ರೆ ಅಷ್ಟು ಅದಕ್ಕೊಂತ ಈಗ ಏನಂದ್ರೆ ಕಾರ್ಪೊರೇಟ್ ಲೆವೆಲ್ ದುಡ್ಡು ಬಹಳಷ್ಟು ಪ್ರಕರಣಗಳಲ್ಲಿ ನೋಡಿರ್ಬೋದು. ಓಕೆನಾ, ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಇವ್ರು ಈಸ್ಕೊಳ್ಳೋದಿಲ್ಲ, ಆ ಈಸ್ಕೊಳಕ್ಕೆ ಅಂತ ಒಂದು ಟೀಮ್ ರೆಡಿ ಮಾಡ್ಬಿಡ್ತಾರೆ. ಓಕೆನಾ, ದುಡ್ಡು ಈಸ್ಕೊಳಕ್ಕೆ ಅಂದ್ರೆ ಒಂದು ಟೀಮ್ ರೆಡಿ ಮಾಡಿಬಿಡ್ತಾರೆ. ಅವ್ರ ಕಡೆಯಿಂದ ದುಡ್ಡನ್ನ ಉಸ್ಲಿ ಮಾಡ್ತಾರೆ. ನನಗೆ ಆಗಿದ್ದು ಒಂದು ಅನುಭವ ಏನಂದ್ರೆ, ನಮ್ಮ ಹುಲಿಯೂರ್ದುರ್ಗದಲ್ಲಿ ಆಗಿರುವಂತ ಅನುಭವ. ನಾವೇನೋ ಒಂದು ಖಾತೆ ಒಂದು ಮಾಡ್ಸಕ್ಕೆ ಅಂತ ಹೋಗಿದ್ದೆ. ಓಕೆ, ಇವ್ರು ಯಾರು ಇಲ್ಲಿ ದುಡ್ಡು ಇಸ್ಕೊಳ್ಳೋದಿಲ್ಲ, ಅಲ್ಲಿ ಕಂಪ್ಯೂಟರ್ ಒತ್ತುತ್ತಾರಲ್ಲ, ಓಕೆ ಅವನು ಆ ಪತ್ರನ ಸೈನ್ ಹಾಕ್ಸ್ಬೇಕು, ಎಲ್ಲ ಮಾಡಿಸ್ಬೇಕು ಅಂದ್ರೆ ಅವನ ಹತ್ರ ದುಡ್ಡು ಇಸ್ಕೊಳ್ಳುವಂಥದ್ದು. ಅವನ್ ದುಡ್ಡು ಇಸ್ಕೊಂಡು ಓಕೆನಾ ವ್ಯವಹಾರ ಮಾಡೋದು. ಅಂದ್ರೆ ಇದೊಂಥರ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ದುಡ್ಡು ಎಲ್ಲರಿಗೂ ಹಂಚುತ್ತೆ, ದುಡ್ಡು ಇಸ್ಕೊಳ್ಳೋದಾರೆ ಅವರು. ಎಷ್ಟು ಚೆನ್ನಾಗಿ ಪ್ಲಾನ್ ಅನ್ನ ಮಾಡ್ತಾರೆ ಅಂದ್ರೆ, ಈ ದುಡ್ಡು ಎಲ್ಲಿ ಗಂಟ ಹೋಗುತ್ತೆ ಅಂದ್ರೆ ಓಕೆ ಎಲ್ಲರಿಗೂ ಹೋಗುತ್ತೆ. MLA ಇಂದ ಮುಖ್ಯಮಂತ್ರಿಯಿಂದ ಪ್ರತಿಯೊಬ್ಬರಿಗೂ ಶೇರ್ ಆಗತ್ತೆ. ಅದಕ್ಕೆ ನೈತಿಕ ಹೊಣೆಯನ್ನು ಹೊತ್ತು DK ಶಿವಕುಮಾರ್ ಅವರು ರಾಜೀನಾಮೆನ ಕೊಡ್ಲಿ. ಓಕೆನಾ, ಇದಕ್ಕೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು. ಓಕೆನಾ, ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ಇರ್ತಾರೆ, ಓಕೆನಾ, ಯಾವುದೇ ತರದ್ದು ಲಂಚ ಇಲ್ದೇನೆ ಅವರು ಉದ್ಯೋಗಕ್ಕೆ ಸೇರ್ಕೊಂಡಿದ್ಯಾ ಅದಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ. ನಾನು ಯಾರಿಗೂ ಲಂಚ ಕೊಟ್ಟಿಲ್ಲ, ನಾನು ಯಾರ ಹತ್ರ ಲಂಚ ತಗೊಳ್ಳೋದಿಲ್ಲ. ಇಲ್ಲಿಂದ ನಿಜವಾದಂತ ಸ್ಟಾರ್ಟ್ ಆಗತ್ತೆ. ಇಲ್ಲಿ ಕಡಿವಾಣ ಬೀಳ್ಬೇಕಾಗುತ್ತೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್, ಓಕೆನಾ, ಈ ತರ ಯಾರೆಲ್ಲ ಲಂಚಕ್ಕೆ ಬೇಡಿಕೆ ಇಡ್ತಾರೆ, ಓಕೆನಾ, ತಮಿಳ್ನಾಡಲ್ಲಿ ಮಾಡಿದಾರಲ್ಲ, ಯಾರು ಲಂಚ ಕೇಳ್ತಾರೆ ನನ್ನ ನಂಬರ್ ಕೊಡಿಯಪ್ಪ ಅಂತ, ಆತರ ನೀವು ಒಂದು ಓಕೆನಾ, ಯಾರೆಲ್ಲ ಲಂಚ ಕೇಳ್ತಾರೆ ಒಂದು ಟೋಲ್ ಫ್ರೀ ನಂಬರ್ ಅನ್ನ ಎಲ್ಲರಿಗೂ ಕೊಡಿ. ಓಕೆ, ಪ್ರತಿಯೊಂದು ಅವಾಗ ನೋಡಿ ಎಷ್ಟು ಕಂಪ್ಲೇಂಟ್ ಬರ್ತವೆ, ಎಷ್ಟು ಲಂಚ ಅನ್ನೋದು ಅವಾಯ್ಡ್ ಆಗುತ್ತೆ ಅನ್ನೋದಕ್ಕೆ ಒಂದು ಪ್ರಯೋಗ ಮಾಡಿ ಅಂತ ಹೇಳ್ತಾ, ಓಕೆ ನಾನೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಲಂಚ ಕೇಳಿದಾಗ ಮಾತಾಡಿ, ಯಾರು ಲಂಚ ಕೊಟ್ಟು ಕೆಲ್ಸಕ್ಕೆ ಸೇರ್ಕೋಬೇಡಿ. ಓಕೆನಾ, ವೋಟ್ ಹಾಕ್ಬೇಕಾದ್ರೆ ನಿಜವಾದಂತ ಪವರ್ ಎಲ್ಲಿಂದ ನಮ್ಮ ಬೆಳ್ಳಲ್ಲಿದೆ. ಓಕೆ, ನೀವುಗಳೇ ಓಕೆನಾ, ನಾವು ಕೆಲಸ ಮಾಡ್ತಾ ಇರ್ತೀವಿ, ನಾವುಗಳು ಕೆಲಸ ಮಾಡೋದಕ್ಕಲ್ಲ. ಓಕೆನಾ, ನಮ್ಮ ಪರವಾಗಿ ಕೆಲಸ ಮಾಡುವಂತವ್ರನ್ನ ಕಳ್ಸೋದು, MLAಗಳನ್ನ, MP ಗಳನ್ನ, ಓಕೆ CMಗಳನ್ನ, ಪ್ರಧಾನಿ ಮಂತ್ರಿಗಳನ್ನ ಕಳ್ಸೋದು ನಮ್ಮ ಪರವಾಗಿ ಕೆಲಸ ಮಾಡ್ಲಿ ಅಂತ. ಓಕೆ, ಅವ್ರ ಆಸ್ತಿ ಮಾಡ್ಲಿ, ಅವ್ರ ಲಂಚ ತೆಗೆದುಕೊಳ್ಳಿ ಅಂತ ಅಲ್ಲ ಕಳ್ಸೋದು ಇದು. ಹಾಗಾಗಿ ನೀವುಗಳು ಅರ್ಥ ಮಾಡ್ಕೋಬೇಕು. ಅವನು ಏನು ಬಂಡವಾಳ ಆಗ್ತೇನೆ ಬಂದ್ರೆ ಓಕೆ ಅವನು ಯಾವುದೇ ತರದ್ದು ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಕೆಲಸ ಮಾಡ್ತಾ ಹೋಗ್ತಾನೆ. ಅವನು ಕೆಲಸ ಮಾಡುವಂತ ಪ್ರತಿನಿಧಿ, MLA ಆಗ್ಲಿ, MP ಆಗ್ಲಿ, CM ಆಗ್ಲಿ, ಇದನ್ನ ನಾವುಗಳು ಅರ್ಥ ಮಾಡ್ಕೊಬೇಕು. ಹಾಗಾಗಿ ಲಂಚ ಮುಕ್ತ ನಮ್ಮ ಕರ್ನಾಟಕ ಆಗ್ಬೇಕು, ಭಾರತ ಆಗ್ಬೇಕಂದ್ರೆ ಪ್ರತಿಯೊಬ್ರು ಪ್ರಶ್ನೆ ಮಾಡ್ಬೇಕು. ಓಕೆ, ಈ ತರ ವ್ಯಕ್ತಿಗಳಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು. ಯಾವಾಗ ಶಿಕ್ಷೆ ಆಗುತ್ತೆ, ಓಕೆನಾ, ಸಸ್ಪೆಂಡ್ ಆಗ್ಬೇಕು. ಅವ್ರಿರೋ ಯಾರು ಲಂಚ ಕೇಳ್ತಾರೆ, ಅವ್ರು ಏನು ಲಂಚದಿಂದ ಏನೆಲ್ಲ ತೆಗೆದುಕೊಂಡಿದ್ದಾರೆ, ಅವ್ರ ಆಸ್ತಿನ ಮುಟ್ಕೋಲ್ ಹಾಕಬೇಕು ಸರ್ಕಾರ. ನಿಜವಾಗೂ ಹೇಳ್ಬೇಕಂದ್ರೆ ಯಾವಾಗ ಅವ್ರ ಆಸ್ತಿನ ಸರ್ಕಾರ ಮುಟ್ಕೋಲ್ ಹಾಕುತ್ತೆ, ಅವ್ರಿಗೆ ಭಯ ಆಗುತ್ತೆ. ತಡೆಯಪ್ಪ, ನಾನೇನೋ 100 ರೂಪಾಯಿ ಇಸ್ಕೊಂಡೆ ಇಡೀ ನಮ್ಮ ಆಸ್ತಿನ ಜಪ್ತಿ ಮಾಡ್ಕೋತಾರೆ ಅಂತ ಅವ್ರಿಗೆ ಒಂದು ಭಯ ಬರುತ್ತೆ. ಯಾವುದೇ ಕಾರಣಕ್ಕೂ ಅವಾಗ ಲಂಚ ಮುಟ್ಟೋದಕ್ಕೆ ಹೋಗೋದಿಲ್ಲ. ಓಕೆ, ಈ ತರ ಒಂದು ಕಠಿಣವಾದಂತ ಕಾನೂನು ಬರಬೇಕು. ಓಕೆ, ಈಗ ನೀಟ್ ಪರೀಕ್ಷೆ ಲೀಕ್ ಬರ್ತಲ್ವಾ, ಅಟ್ ಕಠಿಣವಾದಂತ 10 ಕೋಟಿವರೆಗೂ ದಂಡ. ಓಕೆನಾ, ಫಾಸ್ಟ್ ಆಗಿ ಓಕೆ ಅದ್ಗೆ ಶಿಕ್ಷೆ ಆಗೋ ತರ ಬರ್ತಲ್ಲ, ಅದೇ ತರ ಲಂಚ ಯಾರು ತೆಗೆದುಕೊಳ್ತಾರೆ, ಕಠಿಣವಾದಂತ ಕಾನೂನು ಮತ್ತೆ ಅತಿ ಸ್ಪೀಡಲ್ಲಿ ಆಗುವಂತ ಓಕೆ
ಅವ್ರಿಗೆ ನ್ಯಾಯ ಬರಬೇಕು, ಕೋರ್ಟ್ ಶಿಕ್ಷೆಯನ್ನ ಕೊಡಬೇಕು. ಅವಾಗ ಮಾತ್ರ ಖಂಡಿತವಾಗಿಯೂ ಈ ಲಂಚ ಅನ್ನೋದು ನಿಲ್ಲುತ್ತೆ. ಬಟ್ ಲಂಚ ಕೇಳಿದಾಗ ಪ್ರತಿಯೊಬ್ಬರು ಸುಧಾ ರಿಯಾಕ್ಟ್ ಮಾಡಿ ಕೇಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಸೊ ವಿಷಯ ಚೆನ್ನಾಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.